ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ಪಹಲ್ಗಾಮ್ ದಾಳಿ ನಡೆದು 10 ದಿನ ಕಳೆದೋಯ್ತು. ಆದರೆ ಇಲ್ಲಿಯವರೆಗೆ ನರೇಂದ್ರ ಮೋದಿಯವರು ಹೇಳ್ತಾರಲ್ಲ, 56 ಇಂಚ್ ಕಾ ಛಾತಿ, ಲಾಲ್ ಆಂಕ್ ಅಂದರೆ 56 ಇಂಚಿನ ಎದೆ, ಕೆಂಪು ಕಣ್ಣು, ಸರಿಯಾದ ಉತ್ತರ, ಮನೆಗೆ ನುಗ್ಗಿ ಹೊಡಿತೀವಿ, 1 ತಲೆಗೆ 10 ತಲೆ ತರ್ತೀವಿ, ಏನೂ ನಡೆದಿಲ್ಲ. ಆದರೆ ಸೇನೆ ತನ್ನ ಯೋಜನೆಗಳನ್ನು ತಾನು ರೂಪಿಸ್ಕೊಳ್ತಿದೆ. ಸೇನೆ ಸ್ಪಷ್ಟವಾಗಿ ಹೇಳಿದೆ ಅನಿಸುತ್ತೆ ಸರ್ಕಾರಕ್ಕೆ, ನಾವು ಯಾವಾಗ ಯಾವ ಸಮಯದಲ್ಲಿ ಎಲ್ಲಿ ಯಾರಿಗೆ ಪೆಟ್ಟು ಕೊಡಬೇಕು ಕೊಡ್ತೀವಿ, ಈ ದಾಳಿಗೆ ಪ್ರತ್ಯುತ್ತರವನ್ನು ನಾವು ಕೊಡ್ತೀವಿ, ನೀವು ಸುಮ್ಮನೆ ಇರಿ ಅಂತ. ಹಾಗಾಗಿ ಸರ್ಕಾರವು ಸಹ ಘೋಷಣೆ ಮಾಡಿದೆ, ನಾವು ಆರ್ಮಿಗೆ ಬಿಟ್ಟಿದ್ದೀವಿ, ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತ. ಅದೊಂದು ಒಳ್ಳೆಯ ಕೆಲಸ ಮೋದಿಯವರು ಮಾಡಿದ್ದಾರೆ. ಆದರೆ ಇದರ ನಡುವೆ ಅಮೇರಿಕ ಇವತ್ತು ಒಂದು ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಿದೆ. ಆ ಸ್ಟೇಟ್ಮೆಂಟ್ ನೋಡಿದ್ರೆ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಟ್ಟಂಗಿದೆ. ನರೇಂದ್ರ ಮೋದಿಯವರ ಕಾಸಾ ದೋಸ್ತು ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರದ ಕಡೆಯಿಂದ ಉಪರಾಷ್ಟ್ರಪತಿ, ಅಮೇರಿಕದ ಉಪರಾಷ್ಟ್ರಪತಿ JD ವೆನ್ಸ್ ಇವತ್ತು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಹೇಳಿಕೆಯ ಪ್ರಕಾರ ನೋಡಿದ್ರೆ, ಆ ಹೇಳಿಕೆಯನ್ನು ಅರ್ಥ ಮಾಡಿಕೊಂಡ್ರೆ ನಾವು, ಪಾಕಿಸ್ತಾನಕ್ಕೂ ಇದಕ್ಕೂ ಏನು ಅಂಥ ಸಂಬಂಧ ಏನಿಲ್ಲ, ಇಬ್ಬರೂ ಸಹ ಸಂಯಮದಿಂದ ಇರಿ. ಪಾಕಿಸ್ತಾನ ಏನಾದರೂ ಇಂಡಿಯಾ ಕೇಳಿದ್ರೆ ಅದಕ್ಕೆ ಸಹಕರಿಸಿ, ಭಾರತವು ಸಹ ಸಂಯಮದಿಂದ ಇರಬೇಕು, ಇಬ್ಬರು ಸೇರಿಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಳಿ, ನಾವು ಬೇಕಾದರೆ ಮಧ್ಯಸ್ಥಿಕೆ ವಹಿಸ್ತೀವಿ. ಈ ಮಾತಿನ ಅರ್ಥ ಏನು? ಪಾಕಿಸ್ತಾನಕ್ಕೂ ಪಹಲ್ಗಾಮ್ ದಾಳಿಗೂ ಸಂಬಂಧ ಇಲ್ಲ ಅಂತಾಯಿತು. ಆ ರೀತಿ ಅಮೇರಿಕ ಇವತ್ತು ಕ್ಲೀನ್ ಚಿಟ್ ಪಾಕಿಸ್ತಾನಕ್ಕೆ ಕೊಟ್ಟಂಗಾಯಿತು. ಸೊ ಇನ್ನೇನಿದ್ರು ಭಾರತಕ್ಕೆ ಬಿಟ್ಟಿದ್ದು, ಅದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ, ಉತ್ತರ ಕೊಡಬೇಕು ಏನು ಅಂತ. ಯಾಕಂದರೆ 10-11 ದಿನ ಆದರೂ ಸಹ ಇಲ್ಲಿಯವರೆಗೆ ಒಬ್ಬನೇ ಒಬ್ಬ ಅದರಲ್ಲಿ ಪಾಲ್ಗೊಂಡಿದ್ದಂತಹ ಬಂದೂಕುದಾರಿ ಕೊಲೆಗಡಕರಲ್ಲಿ ಒಬ್ಬನು ಸಿಕ್ಕಿಲ್ಲ. ಎಲ್ಲ ಪಾಕಿಸ್ತಾನಕ್ಕೆ ಅಥವಾ POKಗೆ ಹೋಗಿದ್ದಾರೆ ಅಂದರೆ ಆರ್ಮಿಯವರು ಇಲ್ಲ, ಅವರು ಹೋಗಿಲ್ಲ, ಅದೇ ಕಾಶ್ಮೀರದಲ್ಲೇ ಇದ್ದಾರೆ, ನಾವು ಹಿಡಿತೀವಿ ಅಂತ ಹೇಳ್ತಿದ್ದಾರೆ. ಅವರು ಸಾಕಷ್ಟು ರೇಷನ್ ಸಮೇತ ಬಂದಿದ್ದಾರೆ, ಅಲ್ಲೇ ಅಡಗಿ ಕೂತಿದ್ದಾರೆ, ಎಲ್ಲಿಗೂ ಹೋಗಿಲ್ಲ, ನಾವು ಪಹರೆ ಹಾಕಿದ್ದೀವಿ, ನಮ್ಮ ಕೈಗೆ ಸಿಗ್ತಾರೆ, ಅವ್ರ ಹತ್ರ ಇರುವ ರೇಷನ್ ಖಾಲಿ ಆಗುತ್ತೆ, ಎಷ್ಟು ದಿನ ಅಂತ ಓಡಾಡ್ತಾರೆ ಅನ್ನೋ ಲೆಕ್ಕದಲ್ಲಿ ಆರ್ಮಿ ಇದೆ. ಇನ್ನು BJPಗೆ ಅವ್ರಿಗೇನು ಬೇಕಾಗಿರೋದೇನು, ಇದನ್ನು ಬಳಸ್ಕೊಂಡು ವೋಟ್ ಬ್ಯಾಂಕಿಂಗ್ ಮಾಡ್ಕೋಬೇಕು ಅಂತ, ಅದಕ್ಕೆ ಬೇಕಾದಂಥ ಹೇಳಿಕೆಗಳನ್ನು ನಾಯಕರುಗಳು ಕೊಟ್ಕೊಂಡು ಓಡಾಡ್ಕೊಂಡಿದ್ದಾರೆ. ಪ್ರತಿಪಕ್ಷಗಳ ತಲೆ ಮೇಲೆ ಗೂಬೆ ಕೂರಿಸ್ಕೊಂಡು ಓಡಾಡ್ಕೊಂಡಿದ್ದಾರೆ. ಇದರ ನಡುವೆ ನರೇಂದ್ರ ಮೋದಿ ಅವರು ದಾಳಿ ನಡೆದ ಮಾರನೇ ದಿನ ಬಿಹಾರಕ್ಕೆ ಹೋಗಿದ್ರು. ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ನಿತೀಶ್ ಕುಮಾರ್ ಜೊತೆ ಪಕ್ಕ ಅಂತ ನಗ್ತಾ ಇದ್ರು. ಇವತ್ತು ಕೇರಳಗೆ ಹೋಗಿದ್ದಾರೆ. ಅಲ್ಲಿ ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಜೊತೆ ಸ್ಟೇಜ್ ಮೇಲೆ ಪಕ್ಕ ಅಂತ ನಗ್ತವ್ರೆ. ಅಷ್ಟು ಮಾತ್ರ ಅಲ್ಲ, ಸ್ಟೇಜ್ ಮೇಲೆ ಸ್ಪೀಚ್ ಕೊಡಬೇಕಾದ್ರೆ ಕಾಮಿಡಿ ಮಾಡ್ತಿದ್ದಾರೆ, ಜೋಕ್ ಮಾಡ್ತಿದ್ದಾರೆ ಮೋದಿಯವರು. ಆ ಮೂಡ್ಗೆ ಹೋಗ್ಬಿಟ್ಟಿದ್ದಾರೆ. ಏನು ಅಂದರೆ ಶಶಿ ತರೂರ್ ಸಹ ಸ್ಟೇಜ್ ಮೇಲೆ ಇದ್ರಲ್ಲಿ. ಅದನ್ನು ನೋಡಿ ವಿಪಕ್ಷಗಳಲ್ಲಿ ಸಾಕಷ್ಟು ಜನಕ್ಕೆ ಹೊಟ್ಟೆ ಉರಿಯುತ್ತಂತೆ. ಮೋದಿ ಇರುವ ಸ್ಟೇಜ್ನಲ್ಲಿ, ಅದೇ ವೇದಿಕೆಯ ಮೇಲೆ ಶಶಿ ತರೂರ್ ಇರೋದು ಪ್ರತಿಪಕ್ಷಗಳಿಗೆ ಹೊಟ್ಟೆ ಉರಿಸ್ಬಿಡುತ್ತಂತೆ. ಹಾಗಂತ ಜೋಕ್ ಮಾಡಿ ನಗಿಸ್ತಾ ಇದ್ದಾರೆ ಜನರನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಇಡೀ ದೇಶ ಇನ್ನೂ ಚೇತರಿಸ್ಕೊಂಡಿಲ್ಲ. 26 ಜನರನ್ನ ನಿರ್ದಯವಾಗಿ ಕೊಂದರಲ್ಲ ಪಹಲ್ಗಾಮ್ನಲ್ಲಿ, ಅದಕ್ಕೆ ಪ್ರತ್ಯುತ್ತರಕ್ಕೆ ಕಾಯ್ತಾ ಇದ್ದಾರೆ. ಒಂದು ಕಡೆ ಅದನ್ನು ಹಾದಿ ತಪ್ಪಿಸೋದಕ್ಕೆ, ಜನರ ಗಮನ ಬೇರೆಡೆ ಸೆಳೆಯೋದಕ್ಕೆ ಜಾತಿ ಗಣತಿ ಅಂತ ಒಂದು ಬಿಸ್ಕೆಟ್ ಹಾಕಿದ್ರು. ಈಗ ಮೋದಿಯವರು ಕೇರಳಕ್ಕೆ ಹೋಗಿ ಸ್ಟೇಜ್ ಮೇಲೆ ನಗ್ನಗ್ತಾ ಕೂತ್ಕೊಂಡಿದ್ದಾರೆ. ಆಮೇಲೆ ಮಾತಿಗೆ ಬಂದಾಗ, ಮೈಕ್ ಮುಂದೆ ಬಂದಾಗ ಕಾಮಿಡಿ ಮಾಡಿಕೊಂಡು ನಿಂತಿದ್ದಾರೆ. ಇದರ ನಡುವೆ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡುವಂತಹ ಕೆಲಸವನ್ನು ಅಮೇರಿಕ ಮಾಡಿದೆ. ಇದಿಷ್ಟು ಪಹಲ್ಗಾಮ್ ವಿಚಾರವಾಗಿ ಈಗ ನಡೆದಿರುವಂತಹ ರಾಜಕೀಯವಾದಂತಹ ಬೆಳವಣಿಗೆಗಳು. ಇನ್ನು ರಾಜಕೀಯ ಎತ್ತರವಾಗಿ ಬೆಳೀತಾ ಇರೋದು ಅಂದರೆ ಹಿಂದುತ್ವ ಪಡೆಗಳು, ಹಿಂದುತ್ವದ ಮನಸ್ಥಿತಿಗಳು, ಅದನ್ನು ಹಿಂದೂ ಮುಸ್ಲಿಂ ಮಾಡುವ ಕೆಲಸವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಿದೆ. ಅಲ್ಲಿ ಮೃತರಾದಂತಹ ಎಲ್ಲರ ಮನೆಗಳಿಗೂ ಹೋಗೋದು, ಅವ್ರನ್ನ ಬಲವಂತ ಮಾಡಿ ಮುಸ್ಲಿಮರು ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಮುಸ್ಲಿಮರು ಹಿಂದೂಗಳನ್ನು ಕೊಂದರು ಅಂತ ಹೇಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಅಲ್ಲಿಂದ ವಾಪಸ್ ಬಂದಿರುವಂಥವರು ಎಲ್ಲರೂ ಸಹ ಹೇಳ್ತಾ ಇರೋದು, ನಮ್ಮನ್ನು ರಕ್ಷಣೆ ಮಾಡಿದ್ದೇ ಅಲ್ಲಿನ ಲೋಕಲ್ ಮುಸ್ಲಿಮ್ಸು. ಅವರ ಪ್ರಾಣವನ್ನು ಒತ್ತೆ ಇಟ್ಟು ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು, ಕುದುರೆ ಓಡಿಸೋರಾಗಿರ್ಬೋದು,
ಅಲ್ಲಿದ್ದಂತಹ ಹೋಟೆಲ್ನವರಾಗಿರ್ಬೋದು, ಎಲ್ಲರೂ ನಮ್ಮನ್ನು ಅಣ್ಣ ತಮ್ಮಂದಿರ ರೀತಿಯಲ್ಲಿ ನೋಡಿಕೊಂಡ್ರು, ರಕ್ಷಣೆ ಕೊಟ್ಟರು, ಆಶ್ವಾಸನೆ ಕೊಟ್ಟರು, ನಮ್ಮನ್ನು ಜೀವಂತ ವಾಪಸ್ ಬರೋದಕ್ಕೆ ಅವರು ಸಹ ಕಾರಣ ಅನ್ನೋ ಮಾತುಗಳನ್ನು ಅವರು ಹೇಳ್ತಿದ್ರೆ, ಅದನ್ನು ಹೇಗಾದರೂ ಮಾಡಿ ಅವರನ್ನು ಕನ್ವಿನ್ಸ್ ಮಾಡಿ, ಇಲ್ಲ ಹಿಂದೂಗಳನ್ನು ಕೊಲ್ಲಬೇಕು ಅಂತ ಸ್ಕೆಚ್ ಹಾಕಿ ಕೊಂದರು, ಇದರಲ್ಲಿ ಎಲ್ಲ ಕಾಶ್ಮೀರಿಗಳು ಭಾಗಿಯಾಗಿದ್ದಾರೆ, ಕಾಶ್ಮೀರಿಗಳೆಲ್ಲರೂ ಸಹ ಪಾಕಿಸ್ತಾನಿಗಳು, ಅವರೆಲ್ಲ ಉಗ್ರವಾದಿಗಳು, ಅವರೆಲ್ಲ ಸೇರ್ಕೊಂಡು ಕೊಂದಿರೋದು ಅಂತ ಹೇಳಿಸ್ಬೇಕು ಅಂತ ಮಾಧ್ಯಮಗಳು ಬಹಳ ಪ್ರಯತ್ನ ಮಾಡ್ತಾಯಿದೆ, ಅದರದ್ದು ಆಗ್ತಿಲ್ಲ. ಯಾರು ಈ ರೀತಿಯಾಗಿ ಈ ಮಾಧ್ಯಮಗಳು ಬಯಸ್ದಂಗೆ, ಹಿಂದುತ್ವ ಬಯಸ್ದಂಗೆ, ಈ ಹಿಂದುತ್ವ BJP ಪಡೆಗಳು ಬಯಸ್ದಂಗೆ ಹೇಳಿಕೆಗಳನ್ನು ಕೊಡದೆ ಕಾಶ್ಮೀರಿಗಳನ್ನು ಇಲ್ಲ ಅವರು ಒಳ್ಳೆಯವರು ಅಂತ ಹೇಳ್ತಿದ್ದಾರೋ, ಅವರು ಸಹಾಯ ಮಾಡಿದ್ರು ಅಂತ ಹೇಳ್ತಿದ್ದಾರೋ, ಅವ್ರ ವಿರುದ್ಧ ಈ ಟೂರು ಪಿಸ್ಟ್ರೋಲ್ಗಳು ಕೆಟ್ಟದಾಗಿ ಅಟ್ಯಾಕ್ ಮಾಡ್ತಿದ್ದಾರೆ, ಕೆಟ್ಟದಾಗಿ ಅವ್ರ ಮೇಲೆ ಮುಗಿಬಿದ್ದಿದ್ದಾರೆ, ಕೆಟ್ಟ ಕಮೆಂಟ್ಗಳು ಹಾಕ್ತಿದ್ದಾರೆ, ಕೆಟ್ಟ ಕಮೆಂಟ್ಗಳು. ನೀವು ಇಂಡಿಯನ್ಸೇ ಅಲ್ಲ, ನೀವು ಇಂಡಿಯಾಗೆ ಹುಟ್ಟಿಲ್ಲ, ಇಂಡಿಯಾದವ್ರಿಗೆ ಹುಟ್ಟಿಲ್ಲ, ಪಾಕಿಸ್ತಾನಿಗಳು, ಅದು ಇದು ಒಂದಲ್ಲ ಎರಡಲ್ಲ, ಅವರನ್ನು ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸವನ್ನು ಈ ಅಯೋಗ್ಯಗಳು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿದ್ದಾರೆ. ಅವ್ರಿಗೇನು ಅಂದರೆ ಹಿಂದೂ ಮುಸ್ಲಿಂ ಆಗಿಬಿಡ್ಬೇಕು, ಮುಸ್ಲಿಮರನ್ನು ಬೈದ್ಬಿಡ್ಬೇಕು, ಕೊಂದವರು ತಪ್ಪಿಸ್ಕೊಂಡೋದ್ರೂ ಚಿಂತೆ ಇಲ್ಲ, ಇದು ಹಿಂದೂ ಮುಸ್ಲಿಂ ಆಗಬೇಕು, BJPಗೆ ಓಟ್ ಬಂದುಬಿಡ್ಬೇಕು, ಅಷ್ಟೇ ಬೇಕಾಗಿರೋದು. ಅದೇ ಮನಸ್ಥಿತಿಯಲ್ಲಿನೇ ಬಿಹಾರ್ಗೆ ಹೋಗ್ತಾರೆ, ನಗ್ತಾರೆ ಮೋದಿಯವರು, ಕೇರಳಗೆ ಹೋಗ್ತಾರೆ, ಜೋಕ್ ಮಾಡ್ತಾರೆ, ಅಷ್ಟೇ, ಇನ್ನೇನೂ ಇಲ್ಲ. ಪಹಲ್ಗಾಮ್ ವಿಚಾರವಾಗಿ ಇಷ್ಟು ವಿವರಗಳು. ಈಗ ಸದ್ಯಕ್ಕೆ 22ನೇ ತಾರೀಕು ಘಟನೆ ನಡೆದಿದ್ದು, ಏಪ್ರಿಲ್ 22, ಇವತ್ತು 2ನೇ ತಾರೀಕು, 11 ದಿನ ಕಳೆದು ಹೋಯಿತು. ನೋಡೋಣ ಮುಂದಿನ ಬೆಳವಣಿಗೆಗಳು ಏನಾದರೂ ಇದ್ದರೆ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.